ಯಾರೇ ಬಂದರು ಎದುರ್ಯಾರೇ ನಿಂತರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಿಒ ಬಂಧುಗಳಿಗೆ ನಮಸ್ಕಾರಗಳು ಹೇಳ್ತಾ, ಏನು ASSK 8ನೇ ವರ್ಷದ ವಾರ್ಷಿಕೋತ್ಸವನ ಹಿಂಗೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಮೊದಲನೇದಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನು 8 ವರ್ಷಗಳಿಂದ ASSK ಬಡವರ ಪರವಾಗಿ, ಧ್ವನಿ ಇಲ್ಲದೆ ಇರತಕ್ಕಂಥ ಜನರ ಪರವಾಗಿ, ಮಹಿಳೆಯರ ಪರವಾಗಿ, ಮಕ್ಕಳ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಹಾಗೂ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸನ ಸಂದೇಶ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನ ಕಟ್ಟಿ ಸಾಕಷ್ಟು ಯಶಸ್ಸನ್ನ ಕಂಡಿದೆ. ಆಗ್ಲೇ ಮಾತಾಡುವಾಗ ಗಣೇಶನ್ ಅವರು ಹೇಳ್ತಾ ಇದ್ರು ನಂಬರ್ಸ್. ನಮ್ಮ 400ಕ್ಕೂ ಹೆಚ್ಚು 5,000ಕ್ಕೂ ಹೆಚ್ಚು ಎಕರೆಗಳಷ್ಟು ಜಾಗನ ಏನು ಎನ್ಕ್ರೋಚ್ಮೆಂಟ್ ಮಾಡಿರ್ತಾರೆ, ಬಡವರ ಜಮೀನ ವಾಪಸ್ ಕೊಡಿಸ್ತಕ್ಕಂಥ ಕೆಲಸ, 120-150ಕ್ಕಿಂತ ಹೆಚ್ಚು ಅಂತರ್ಜಾತೀಯ ವಿವಾಹಗಳಾಗ್ಲಿ, ಇವೆಲ್ಲನ ಮೂಲ ಉದ್ದೇಶ ಏನು ಅಂತಂದ್ರೆ ASSK ಮೂಲ ಉದ್ದೇಶ ಸಮಸಮಾಜನ ನಿರ್ಮಾಣ ಮಾಡಬೇಕು. ಏನು ಇಲ್ಲಿ ಶೋಷಣೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ಅಲ್ಲಿ ಸಮಾಜದ ಯಾರು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ನಿಂತು ಅವ್ರಿಗೆ ಧ್ವನಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ASSK ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಎಲ್ಲ ಹಿರಿಯರ ಮಾತಿನ ಮುಖಾಂತರ ಅರ್ಥ ಮಾಡ್ಕೊಂಡಿದ್ದೀನಿ. ಸಂದೇಶ್ ಅವ್ರಿಗೆ ನಾನು ಒಂದು 2 ಸಲ ಭೇಟಿ ಮಾಡಿದ್ದೀನಿ ಅಷ್ಟೇ. ಸಂದೇಶ್ ಅವ್ರನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ನೋಡಿದ್ದೀನಿ. ಈಗ ಹಿರಿಯರೆಲ್ಲ ಮಾತಾಡ್ತಾ ಹೇಳ್ತಾ ಇದ್ರು, ವೆಂಕಟೇಶಣ್ಣ ಅವ್ರು ಮಾತಾಡಿದ್ರು, ಜೊತೆಗೆ ಗಣೇಶಣ್ಣ ಅವ್ರು ಮಾತಾಡಿದ್ರು, ಮುರಳಿಗೌಡರು ಮಾತಾಡಿ ಅವರು ಕೂಡ ವೇದಿಕೆಯಿಂದ ಹೊರಟರು. ಅವರು ಎಲ್ಲ ಹಿರಿಯರು, ಎಲ್ಲ ಆತ್ಮೀಯರು ಕೂಡ. ಅವ್ರನ್ನ ಓಲೈಸ್ತಕ್ಕಂಥ ವಿಚಾರ ಏನು ಇರೋದಿಲ್ಲ. ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿ ಅವ್ರಿಂದ ಏನೋ ಪಡ್ಕೊಳ್ತಕ್ಕಂಥದ್ದು ಅವರ ಗುಣ ಅಂತೂ ಇರೋದಿಲ್ಲ. ಎಲ್ಲ ಹಿರಿಯರು, ಅವ್ರು ಹಿರಿಯರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಎಷ್ಟು ಅಭಿಮಾನ ಇಟ್ಟಿದ್ದಾರೆ, ಎಷ್ಟು ಗೌರವ ಇಟ್ಟಿದ್ದಾರೆ. ಜೊತೆಗೆ ಸಂದೇಶು ಬೆಳಿಬೇಕು, ಎಲ್ಲರಿಗೂ ಆಶ್ರಯ ಆಗ್ಬೇಕು, ಸಂದೇಶದಲ್ಲಿ ಆ ಶಕ್ತಿ ಇದೆ ಅವರಲ್ಲಿ ಅಂತ ಅವರು ಮನದಾಳದಿಂದ ಹೇಳ್ತಕ್ಕಂಥ ಮಾತು ನನಗೆ ಸಾಕಷ್ಟು ವಿಚಾರಗಳು ಅವ್ರ ಬಗ್ಗೆ ತಿಳಿತಕ್ಕಂಥದ್ದು ಆಗಿದೆ. ಆದ್ರಿಂದ ಏನು ಬಾಬಾ ಸಾಹೇಬ್ರ ಆಶಯದಂತೆ ಸಮಸಮಾಜನ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಸಂದೇಶ್ ಅವರು ಮತ್ತು ಅವ್ರ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಬಾಬಾ ಸಾಹೇಬ್ರ ಆಶಯದಂತೆ ಏನು ಈಕ್ವಾಲಿಟಿ, ಲಿಬರ್ಟಿ ಮತ್ತೆ ಫ್ರೆಟರ್ನಿಟಿ, ಸಮಾನತೆ, ಸ್ವಾತಂತ್ರ್ಯ ಮತ್ತೆ ಭ್ರಾತೃತ್ವ ಇಲ್ಲಿ ಕಾಣ್ತಾ ಇದೆ. ಎಲ್ಲ ಭ್ರಾತೃತ್ವ ಸಂಕೇತವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇಲ್ಲಿ ಜಾತಿ ಒಂದಿಲ್ಲ, ಧರ್ಮ ಇಲ್ಲ, ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದ್ರು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇನ್ನು ಮುಂದಿನ ದಿನಗಳು ಕೂಡ ನಾನು ASSKಗೆ ಜೊತೆನಲ್ಲಿ ಸದಾ ಇರ್ತೀನಿ. ಯಾವತ್ತೂ ಸಹ ASSK ಅವರು ಬಡವರ ಪರವಾಗಿ ನಿಲ್ತಾರೆ ಅಂತಂದ್ರೆ ನಾನು ಖಂಡಿತ ಅವ್ರ ಪರವಾಗಿ ನಾನು ಜೊತೆನಲ್ಲಿ ಇರ್ತೀನಿ ಅಂತ ನಾನು ಮನದಾಳದಿಂದ ತಮ್ಮೆಲ್ಲರೂ ಮುಂದೆ ಹೇಳಕ್ ಇಚ್ಛೆ ಪಡ್ತೀನಿ. ಅದೇ ರೀತಿ ನನಗೆ ಕಾಂತರಾಜ್ ಅವರು ಏನು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಮಾಲೂರಿನ ತಾಲೂಕಿನವರು ಆತ್ಮೀಯರು, ನನಗೆ ನನ್ನ ತಮ್ಮನ ಸಮಾನ. ಅವರು ನನಗೆ ಪ್ರತಿ ಸಲ ನಾವು ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ಮಾಡಿಕೊಂಡು ಆರೋಗ್ಯ, ಶಿಕ್ಷಣ ಮತ್ತೆ ಉದ್ಯೋಗ ಈ 3 ರಂಗದಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಕೈ ಜೋಡಿಸ್ತಾರೆ, ನಮಗೆ ಸಹಕಾರ ಕೊಡ್ತಾರೆ. ಎಲ್ಲಾನು ನಾನು ಪ್ರತಿ ಸಲ ನಾನು ಅವ್ರಿಗೆ ಹೇಳ್ತಾ ಬರ್ತೀನಿ, ಆರೋಗ್ಯದಲ್ಲಿ ಏರುಪೇರುಗಳು ಕಂಡ್ರೆ, ಯಾರಿಗಾದ್ರೂ ಒಂದು 100 ಜನದಲ್ಲಿ ಆರೋಗ್ಯ ವಿಚಾರಕ್ಕೆ ಆಸ್ಪತ್ರೆಗೆ ಬಂದ್ರೆ ಅದರಲ್ಲಿ 80 ಜನ ಅಥವಾ 85 ಜನ ಬಡವರು ಇರ್ತಾರೆ, ಕೆಳ ಹಂತದ ಸಮುದಾಯದ ಜನಗಳೇ ಇರ್ತಾರೆ. 80ರಿಂದ 85 ಜನ. ಅದು ಸಾಕಷ್ಟು ನನಗೆ ಈ ರೀತಿಯಾದಂತಹ ಕೆಲಸಗಳು ಮಾಡಬೇಕು ಅಂತ ಪ್ರೇರೇಪಿಸಿದೆ. ನಾನು 100 ಜನ ನೋಡಿದ್ರೆ 80ರಿಂದ 85 ಜನ ಕೆಳಹಂತದ ಸಮುದಾಯದ ಜನರೇ ಬರ್ತಾರೆ. ಯಾಕಂದ್ರೆ ಅವರಲ್ಲಿ
ಆರೋಗ್ಯದ ಬಗ್ಗೆ ಕಾಳಜಿ ಕಮ್ಮಿ ಇರುತ್ತೆ, ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೂಡ ಅವರು ಹಿಂದುಳಿದಿರ್ತಾರೆ. ಆವಾಗ ಅವರಿಗೆ ಆರೋಗ್ಯದ ಬಗ್ಗೆ ಗಮನ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ನಾನು ಆ ವಿಚಾರದಲ್ಲಿ ಮಾಲೂರಿನಲ್ಲಿ ಸಾಕಷ್ಟು ಉಚಿತವಾಗಿ ಸಾವಿರಾರು ಜನಕ್ಕೆ ಮೆಡಿಸಿನ್ಸ್ ಕೊಡೋದಾಗ್ಲಿ, ಟ್ರೀಟ್ಮೆಂಟ್ ಕೊಡೋದಾಗ್ಲಿ, ಆಪರೇಷನ್ಸ್ ಸಹ ಮಾಡಿಸ್ತಕ್ಕಂಥ ಕೆಲಸನ 8 ವರ್ಷಗಳಿಂದ ಸಹ ಮಾಡ್ತಾ ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜೊತೆಯಲ್ಲಿ ಕಾಂತರಾಜು ಸ್ನೇಹಿತರು, ASSK ಮಾಲೂರಿನವರು ಎಲ್ಲರೂ ಇದ್ದೀರಾ. ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈ ವೇದಿಕೆ ಇದೇ ರೀತಿ ಪ್ರತಿ ವರ್ಷ ಆಗ್ಲೇ ಅಣ್ಣ ಹೇಳಿದಂಗೆ 100ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಕ್ಕಂಥ ಜಾಗ ಕೂಡ ಇದೆ, ಆಗಿರ್ಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಜೈ ಭೀಮ್.